ನಮಸ್ತೆ, ಎಲ್ರೂ ಹೇಗಿದ್ದೀರಾ? ಟೈಲರ್ ಗೌರಮ್ಮ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸಿಂಪಲ್ ಆಗಿ ಮನೇಲೆ ಸೀರೆಗೆ ಎಷ್ಟು ಚೆನ್ನಾಗಿ ಕುಚ್ಚು ಹಾಕೋಬಹುದು ಅಂತ ನೋಡೋಣ. ನೋಡಿ, ಈ ತರ ಸಿಂಪಲ್ ಆಗಿರೋ ಡಿಸೈನ್ಸ್ ನಾವೇ ಹಾಕೋದು ಕಲ್ತ್ರೆ ಹೊಸ ಸ್ಕಿಲ್ ಕಲ್ತಂಗೂ ಇರುತ್ತೆ, ಹಾಗೆ ದುಡ್ಡು ಉಳಿಸ್ದಂಗೂ ಇರುತ್ತೆ. ಈ ಕುಚ್ಚನ್ನ ನೋಡಿ, ಹಾಕೋದು ತುಂಬಾನೇ ಈಸಿ, ಹಾಗೆ ಸಿಲ್ಕ್ ಸ್ಯಾರೀಸ್ಗೆ ಎಷ್ಟು ರಿಚ್ ಲುಕ್ ಕೊಡುತ್ತೆ ಅಂತ. ಇನ್ಯಾಕ್ ತಡ, ಕುಚ್ಚು ಹಾಕೋದು ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ ನಮ್ಗೆ ಕುಚ್ಚು ಹಾಕೋಕೆ ಬೇಕಾದ ಐಟಮ್ಸ್ ಇವು: ಮೆಜರಿಂಗ್ ಟೇಪ್, ಮಾರ್ಕ್ ಮಾಡೋಕೆ ಚಾಕ್, 2 ತರ ಸೂಜಿಗಳು, ಸಿಲ್ಕ್ ಥ್ರೆಡ್, ಗೋಲ್ಡನ್ ಝರಿ ಥ್ರೆಡ್, ಫೆವಿಕ್ರಿಲ್, ಹಾಗೆ ಒಂದ್ ಸ್ವಲ್ಪ ಟೈಮ್. ಇಷ್ಟಿದ್ರೆ ನೀವು ಆರಾಮಾಗಿ ಕುಚ್ಚು ಹಾಕೋದು ಕಲಿಬಹುದು, ಹಾಕೋಬಹುದು. ಇವಾಗ ನಿಮ್ಗೊಂದು ಸ್ಮಾಲ್ ಟಿಪ್ ಕೊಡ್ತೀನಿ ನೋಡಿ, ನಿಮ್ಗೂ ಯೂಸ್ಫುಲ್ ಆಗಬಹುದು. ಏನಂದ್ರೆ, ನಮ್ಗೆ ಕುಚ್ಚು ಹಾಕ್ಬೇಕಾದ್ರೆ ಒಂದು ಟೇಬಲ್ ಇದ್ರೆ ಬೆಟರ್. ಸೊ ಸೀರೆಗೆ ಒಳ್ಳೆ ಗ್ರಿಪ್ ಸಿಗುತ್ತೆ, ಕುಚ್ಚು ಚೆನ್ನಾಗಿ ಬರುತ್ತೆ. ಅದಕ್ಕೆ ಈ ತರ ಟೈಲರಿಂಗ್ ಮೆಷಿನ್ ನಿಮ್ ಮನೇಲಿ ಇದ್ರೆ ಹೀಗೆ ಇರುತ್ತೆ ಅಲ್ವಾ, ಅಲ್ಲಿ ಹೀಗೆ ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೆ ಸೀರೆನ ಒಂದ್ ಲೇಯರ್ ಒಳಗೆ ಮಡ್ಚಿ ಆಮೇಲೆ ಆ ಮೆಷಿನ್ ಟೇಬಲ್ ನ ಲಾಕ್ ಮಾಡಿ. ಅವಾಗ ನೋಡಿ, ಹೀಗೆ ಚೆನ್ನಾಗಿ ಗ್ರಿಪ್ ಸಿಗುತ್ತೆ. ಸೊ ನಾವು ಕುಚ್ಚನ್ನ ಈಸಿಯಾಗಿ ಹಾಕಬಹುದು. ಈ ಟಿಪ್ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡ್ಬಿಡಿ. ಇವಾಗ ಕುಚ್ಚು ಹಾಕೋದ್ರಲ್ಲಿ ಫಸ್ಟ್ ಸ್ಟೆಪ್, ನಮ್ಗೆ ಎಷ್ಟು ಎಳೆ ದಾರ ಬೇಕೋ ಅದನ್ನ ಸುತ್ಕೋಬೇಕು. ಅಗೇನ್ ನಾನು ಹೀಗೆ ಮಷಿನ್ ಟೇಬಲ್ಗೆನೆ ಸುತ್ಕೋತಾ ಇದ್ದೀನಿ. ನೀವು ಇದನ್ನ ಎಕ್ಸಾಮ್ ಪ್ಯಾಡ್ ಅಥವಾ ಯಾವ್ದಾದ್ರು ಸ್ಟ್ರಾಂಗ್ ಆಗಿರೋ ವಸ್ತು ಮೇಲೆ ಸುತ್ಕೋಬಹುದು. ದಾರಗಳನ್ನ ಲೂಸ್ ಆಗಿ ಬಿಡಬೇಡಿ, ಆದಷ್ಟು ಟೈಟ್ ಆಗಿ ಸುತ್ಕೊಳ್ಳಿ. ನಾನಿಲ್ಲಿ 70 ಎಳೆ ಅಂದ್ರೆ 1 ಫುಲ್ ರೌಂಡ್ ನ ನಾನು 1 ಎಳೆ ಅಂತ ಕನ್ಸಿಡರ್ ಮಾಡ್ತಿದ್ದೀನಿ. ಸೊ ನಾನು 70 ಎಳೆ ತಗೊಂಡ್ರೆ ನನಗೆ ಅವಾಗ 1 ಸೈಡ್ ಕುಚ್ಚೆ 140 ಎಳೆ ಬರುತ್ತೆ. ಹಾಗೆ ಟೋಟಲ್ ಆಗಿ ಒಂದು ಕುಚ್ಚಿಗೆ 280 ಎಳೆ ಬರುತ್ತೆ. ಅವಾಗ ಕುಚ್ಚು ದುಂಡಿಗೆ ಚೆನ್ನಾಗಿರುತ್ತೆ. ಹಾಗಾಗಿ ನಿಮ್ಗೆ ಎಷ್ಟು ಎಳೆ ಬೇಕೋ ನೋಡ್ಕೊಂಡು ತಗೊಳ್ಳಿ. ಈ ತರ ಸುತ್ಕೊಂಡಾದ್ಮೇಲೆ ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಕಡೆ ಸ್ಟ್ರಾಂಗ್ ಆಗಿ ಹಿಡ್ಕೊಂಡು ಕಟ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ದಾರಗಳನ್ನ ಬಿಡಬೇಡಿ. ನೋಡಿ, ಹೀಗೆ ಇರುತ್ತೆ ಅಲ್ವಾ. ಇವಾಗ ನಾವು ಇದಕ್ಕೆ ಗಮ್ ಹಾಕಿ ಅಂಟಿಸ್ಕೋಬೇಕು. ಈ ಗಮ್ ನಿಮ್ಗೆ 20 ರೂಪಾಯಿಗೆಲ್ಲ ಶಾಪ್ ಅಲ್ಲಿ ಸಿಗುತ್ತೆ, ಇಲ್ಲ ಅಂದ್ರೂ ಪರವಾಗಿಲ್ಲ. ಸದ್ಯಕ್ಕೆ ಫೆವಿಕಾಲ್ ಇದ್ರೂ ಸಾಕು, ಅದರಿಂದಾನು ಅಂಟಿಸ್ಕೋಬಹುದು. ಸೊ ದಾರಗಳು ಏರುಪೇರು ಆಗಲ್ಲ. ಆಮೇಲೆ ಕೊನೆಯಲ್ಲಿ ನೋಡಿ, ಈಕ್ವಲ್ ಆಗಿಲ್ಲ ಅಂತಂದ್ರೆ ಈಕ್ವಲ್ ಆಗಿ ಕಟ್ ಮಾಡ್ಕೊಳ್ಳಿ. ಇವಾಗ ಇದನ್ನ ಆಗ್ಲೇ ತೋರ್ಸದ್ನಲ್ಲ, ಆ ದೊಡ್ಡ ಸೂಜಿಗೆ ಹಾಕೋಬೇಕು. ನನ್ಗೆ ಇಲ್ಲಿ ಒಂದೇ ಸೂಜಿಗೆ ಅಷ್ಟೂ ದಾರನ ಹಾಕೋಕೆ ಆಗ್ಲಿಲ್ಲ, ಸೊ 2 ಸೂಜಿಗಳಲ್ಲಿ ಹಾಕೊಂಡಿದೀನಿ. ನೀವು ನಿಮ್ಗೆ ಆದ್ರೆ ಒಂದೇ ಸೂಜಿಗೆ ಹಾಕೋಬಹುದು, ಇಲ್ಲ ನಂತರ 2 ಸೂಜಿನ ಹಾಕೋಬಹುದು. ಇವಾಗ ನೋಡಿ, ನಾನು ಆಲ್ರೆಡಿ 1 ಕುಚ್ಚು ಹಾಕಿದ್ದೀನಿ. ಹೇಗಿದೆ? ಇಲ್ಲಿ ನನ್ಗೆ 1 ಇಂಚ್ ಗ್ಯಾಪ್ ಅಲ್ಲಿ ಕುಚ್ಚಬೇಕು. ಸೊ ನೀಟಾಗಿ 1 ಇಂಚ್ ಗ್ಯಾಪ್ ಇಟ್ಕೊಂಡು ಮೆಜರಿಂಗ್ ಟೇಪ್ ಇಂದ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನೀವು ನೋಡ್ಕೊಳ್ಳಿ, ನಿಮ್ಗೆ ಎಷ್ಟು ಗ್ಯಾಪ್ ಅಲ್ಲಿ ಕುಚ್ಚಬೇಕಾಗತ್ತೆ ಅಂತ ಹಾಗೆ ಮಾರ್ಕ್ ಮಾಡ್ಕೊಳ್ಳಿ. ನೀವು ಥ್ರೆಡ್ ನ ಸೂಜಿಗೆ ಹಾಕದ್ಮೇಲೆ ಒಂದ್ಸಲ ಐರನ್ ಮಾಡ್ಕೊಂಡ್ರೆ ಒಳ್ಳೇದು. ಇವಾಗ ನೋಡಿ, ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೆ ಸೂಜಿನ ಹೀಗ್ ಮಾರ್ಕ್ ಮಾಡ್ಕೊಂಡಿರೋ ಜಾಗದಲ್ಲಿ ಕುಚ್ಚನ್ನ ಹಾಕೊಂಡ್ ಹೋಗಿ. ಇಲ್ಲಿ ಸ್ವಲ್ಪ ಕಷ್ಟ ಆಗಬಹುದು ಥ್ರೆಡ್ ನ ಎಳಿಬೇಕಾದ್ರೆ, ಆದ್ರೆ ಆದಷ್ಟು ಪೇಷನ್ಸ್ ಇಂದ ನಿಧಾನಕ್ಕೆ ಎಳ್ಕೊಳ್ಳಿ. ಲೆಫ್ಟ್ ರೈಟ್ ಸ್ಟ್ರೇಟ್ ಆಗಿ ಎಳಿಯೋಕೆ ಟ್ರೈ ಮಾಡಿ, ನೀಟಾಗಿ ಬರುತ್ತೆ. ಜೋರಾಗಿ ಎಳಿಬೇಡಿ, ಸೀರೆ ಹರಿದೋಗುತ್ತೆ. ನಾನು ಇಲ್ಲಿ ಸೀರೆನ ಸೀದಾ ಸೈಡ್ ಇಟ್ಕೊಂಡು ಹಾಕ್ತಿದ್ದೀನಿ. ನೀವು ಉಲ್ಟಾ ಸೈಡ್ ಬೇಕಾದ್ರೂ ಇಟ್ಕೊಂಡು ಹೀಗೆ ಹಾಕೋಬಹುದು. ಹೀಗೆ ನಾನು 2ನೇ ಸೂಜಿ ಕೂಡ ಹಾಕೊಂಡೆ. ಇವಾಗ ಕುಚ್ಚನ್ನ 1 ಇಂಚಷ್ಟು ಇಟ್ಕೊಂಡು ಇವಾಗ ಸಣ್ಣ ಸೂಜಿಗೆ ಝರಿ ಥ್ರೆಡ್ ಹಾಕೊಂಡು ಅದರಿಂದ ಈ ಕುಚ್ಚನ್ನ ಲಾಕ್ ಮಾಡ್ಕೋಬೇಕು. ನೋಡಿ, ಹೀಗೆ ಗೋಲ್ಡನ್ ಝರಿ ಥ್ರೆಡ್ 2 ಲೇಯರ್ ಬರುತ್ತೆ. ಇದನ್ನ ಕೊನೆಯಲ್ಲಿ ಲಾಕ್ ಮಾಡಬೇಡಿ, ಹೀಗೆ ಇರ್ಲಿ. ಇದನ್ನ ನೋಡಿ, ಹೀಗೆ ಕುಚ್ಚಿನ ಮಧ್ಯಭಾಗದಿಂದ ಹಿಂದಕ್ಕೆ ತಗೊಂಡು ಮತ್ತೆ ಮುಂದೆಯಿಂದ ಕುಚ್ಚಿನ ಸುತ್ತ 3 ರೌಂಡ್ ಹಾಕೋಬೇಕು. ನಾನಿಲ್ಲಿ ಲಾಕ್ ಮಾಡ್ತಿಲ್ಲ, ಜಸ್ಟ್ ರೌಂಡ್ ಹಾಕಿ ಗಟ್ಟಿಯಾಗಿ ಹಿಡ್ಕೋತಿದ್ದೀನಿ. ಇವಾಗ ಈ ರೀತಿ ಝರಿ ಥ್ರೆಡ್ ನ ದಾರದಿಂದ ಒಳಗೆ ತಗೊಂಡ್ರೆ ಹೀಗೆ ಲಾಕ್ ಆಗತ್ತೆ. ಹೀಗೆ ಮುಂದೆ ಒಂದು ಹಿಂದೆ ಒಂದು ಲಾಕ್ ಹಾಕಿ ಆಮೇಲೆ ಇದನ್ನ 1 ಇಂಚ್ ಬಿಟ್ಟು ಹೀಗೆ ಕಟ್ ಮಾಡಿದ್ರೆ ಮುಗೀತು, ನಮ್ ಕುಚ್ ರೆಡಿ ಆಗಿರತ್ತೆ. ನೋಡಿ ಎಷ್ಟು ಅದ್ಭುತವಾಗಿದೆ. ಪರ್ಪಲ್ ವಿತ್ ಗೋಲ್ಡನ್ ಝರಿ, ಸೂಪರ್ ರಿಚ್ ಲುಕ್ ಕೊಡ್ತಿದೆ. ನೋಡಿ, ಇಷ್ಟೇ, ಎಷ್ಟು ಸಿಂಪಲ್ ಅಲ್ವಾ. ಒಂದು ಕುಚ್ ಹಾಕೋಕೆ 2 ರಿಂದ 3 ನಿಮಿಷ ಅಷ್ಟೇ. ನೀವೇನಾದ್ರೂ ಬಿಗಿನರ್ಸ್ ಆಗಿದ್ರೆ 5 ರಿಂದ 10 ನಿಮಿಷ ಆಗಬಹುದು. ಬಟ್ ಟ್ರಸ್ಟ್ ಮೀ, ಫುಲ್ ಸೀರೆ ಹಾಕೋಷ್ಟ್ರಲ್ಲಿ ಫಸ್ಟ್ ಟೈಮ್ ಅಲ್ಲೇ ನೀವು ಫಾಸ್ಟ್ ಆಗಿ ಹಾಕೋದನ್ನ ಕಲಿತೀರಾ. ಇವಾಗ ನಾನು ಕುಚ್ ಹಾಕೋದನ್ನ ಮತ್ತೊಂದ್ಸಲ ರಿಪೀಟ್ ಮಾಡ್ತಿದ್ದೀನಿ. ಸ್ಟೆಪ್ಸ್ ನ ನೀಟಾಗಿ ನೋಟ್ ಮಾಡ್ಕೊಳ್ಳಿ. ನಮ್ಗೆ ಎಷ್ಟು ಎಳೆ ದಾರ ಬೇಕೋ ಅಷ್ಟು ಎಳೆ ದಾರನ ಸುತ್ಕೊಂಡು ನಮ್ ಸೂಜಿಗೆ ಹಾಕೋಬೇಕು. ಆ ಸೂಜಿಗೆ ಹಾಕೊಂಡಾದ್ಮೇಲೆ ನಮ್ಗೆ ಸೀರೆಯಲ್ಲಿ ಎಷ್ಟು ಇಂಚ್ ಗ್ಯಾಪ್ ಅಲ್ಲಿ ನಮ್ಗೆ ಕುಚ್ಚಬೇಕು ಅಷ್ಟು ಇಂಚಸ್ ನ ಮೆಜರಿಂಗ್ ಟೇಪ್ ಇಂದ ಕರೆಕ್ಟ್ ಆಗಿ ಮಾರ್ಕ್ ಮಾಡ್ಕೊಂಡ್ರೆ ನಮ್ಗೊಂದು ಐಡಿಯಾ ಬರುತ್ತೆ. ಇವಾಗ ಮಾರ್ಕಿಂಗ್ ಮೇಲೆ ಕುಚ್ ಹಾಕೋತಾ ಹೋಗ್ಬೇಕು.
ಒಂದೊಂದು ಕುಚ್ಗೂ ನಾವು ಲಾಕ್ ಮಾಡಬೇಕಾಗತ್ತೆ. ಅದು ಝರಿ ಥ್ರೆಡ್ಡಿಂದ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಝರಿ ಥ್ರೆಡ್ಡಿಂದ ಲಾಕ್ ಮಾಡೋದು, ಕುಚ್ಚಿನ ಸುತ್ತ 3 ರೌಂಡ್ ಹಾಕಿ ಮೇಲೆ ಒಂದು ಲಾಕು ಕೆಳಗಡೆ ಒಂದು ಲಾಕ್ ಹಾಕಿದ್ರೆ ನಿಮ್ಮ ಕುಚ್ಚು ರೆಡಿ ಆಗುತ್ತೆ. ಸೊ ಈ ಥರ ಹಾಕ್ತಾ ಇರಬೇಕಾದ್ರೆ ನಿಮಗೆ ಮತ್ತೆ ದಾರ ಏರುಪೇರು ಅಥವಾ ಮುಂದೆ ಹಿಂದೆ ಹೋಗ್ತಾ ಇದೆ, ಜಾರ್ತಿದೆ ಅನಿಸಿದ್ರೆ ಈ ಥರ ಕೈನ ಸ್ವಲ್ಪ ನೀರಲ್ಲಿ ಒದ್ದೆ ಮಾಡಿಕೊಂಡು ಹೀಗೆ ಸಿಲ್ಕ್ ಥ್ರೆಡ್ ಮತ್ತು ಝರಿ ಥ್ರೆಡ್ ಎರಡನ್ನೂ ಒಂದ್ಸಲ ಸವರ್ಕೊಳ್ಳಿ, ಸರಿ ಹೋಗುತ್ತೆ. ಈ ಥರ ಸಿಂಪಲ್ ಕುಚ್ಚು ಡಿಸೈನ್ಸ್ ಹಬ್ಬಗಳಿಗೆ ಹಾಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಈ ಕುಚ್ಚಿನ ಡಿಸೈನ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಟೈಲರ್ ಗೌರಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ಸಿಂಪಲ್ ಕುಚ್ಚು ಡಿಸೈನ್ ನಿಮಗೆ ಇಷ್ಟ ಆಯ್ತಾ ಇಲ್ವಾ ಅಂತ ಕಮೆಂಟ್ ಮಾಡಿ. ಹಾಗೆ ಕುಚ್ಚು ಹಾಕೋದು ಕಲಿತಿರೋ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗೋಣ, ಮತ್ತಷ್ಟು ಕಲಿಯೋಣ.